ಬರುವ 7ನೇ ತಾರೀಕಿಗೆ ದೇಶದ ಒಂದು ಐತಿಹಾಸಿಕವಾದಂಥ ಒಂದು ಮಹತ್ವವಾದಂಥ ಚುನಾವಣೆ ನಡೀತಾ ಇದೆ. ಈ ದೇಶದಲ್ಲಿ ಕೋಮುವಾದಿಗಳಾಗಿರ್ಬೋದು, ಮತೀವಾದಿಗಳು ಆಗಿರ್ಬೋದು, ಈ RSSನಲ್ಲಿರುವಂಥ ಎಲ್ಲ ಸಂಘ ಪರಿವಾರದ ಜನರಿಗೆ ಒಂದು ತಕ್ಕ ಪಾಠ ಕಲಿಸುವಂಥ ಒಂದು ಚುನಾವಣೆ ಬರ್ತಾ ಇದೆ. ಪ್ರಜಾಪ್ರಭುತ್ವನೂ ಉಳಿಬೇಕು, ಸಂವಿಧಾನ ಉಳಿಬೇಕು, ಈ ದೇಶದ ಕಾನೂನು ಉಳಿಬೇಕು. ಯಾಕಂದರೆ ಇವ್ರಿಗೆ ಎಲ್ಲಿವರೆಗೂ ನಾವು ಈ ದೇಶದಿಂದ 140 ಕೋಟಿ ಜನ ನಾವು ಅವ್ರ ಸ್ಥಾನದಿಂದ ತೆಳಗಿಳಿಸೋವರೆಗೂ ನಾವೆಲ್ಲ ಜನ ಪಣ ತೊಡಬೇಕು. ಯಾಕಂದರೆ ಇವತ್ತಿನ ದಿವಸ ಪ್ರಕಾಶ್ ರಾಯ್ ಅನ್ನೋರು ಒಬ್ಬರು ಜಾತ್ಯತೀತವಾಗಿ ಇಡೀ ವಿಶ್ವದಲ್ಲಿ ಪ್ರಖ್ಯಾತವಾದಂಥ ಚಲನಚಿತ್ರ ಒಬ್ಬ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು. ಇವತ್ತು ಹುಬ್ಬಳ್ಳಿಯ ನಗರದಲ್ಲಿ ಸುಮಾರು ಎಲ್ಲ ಇಲ್ಲಿ ಹುಬ್ಬಳ್ಳಿಯಲ್ಲಿರುವಂಥ ಎಲ್ಲ ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, 8 ಲಕ್ಷ ಜನ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಜನ ಆಗಿರ್ಬೋದು, ಇನ್ನಿತರ ಜನ ಇವತ್ತು ಸೇರಿಕೊಂಡು ಇವತ್ತು ಅವ್ರ ಭಾಷಣ ಭಾಳ ಅದ್ಭುತವಾದಂಥ ಭಾಷಣ ಆಗಿದೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಇಂಥ ಭಾಷಣಗಳೂ ಭಾಳ ಅವಶ್ಯಕತೆ ಇದೆ ಈ ದೇಶದಲ್ಲಿ. ಈ ಕೋಮುವಾದಿ ಪಕ್ಷಗಳಿಗೆ ನಾವು ತಕ್ಕ ಪಾಠ ಕಲಿಸ್ಬೇಕಪ್ಪ ಅಂತಂದ್ರೆ ನಾವು ಎಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲರೂ ಒಂದಾಗಿ ನಾವು ಈ ದೇಶದ ಭವಿಷ್ಯ ಸಂಬಂಧ ಈ ಚುನಾವಣೆ 7ನೇ ತಾರೀಕಿಗೆ ಈ ಜಿಲ್ಲೆಯಲ್ಲಿ ಇರುವಂಥ ಒಬ್ಬ ವಿಷಯದ ಬೀಜ ನಮ್ಮ 4 ಬಾರಿ ಸಂಸತ್ ಸದಸ್ಯ ಆದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಮನೆಗೆ ಕಳಿಸ್ಬೇಕು. ಯಾಕಂದ್ರೆ ನಮ್ಮ ಧಾರವಾಡ ಜಿಲ್ಲೆ ಏನಿದೆ ಅಂತಂದರೆ ಇದು ಭಾಳ ಸಂಸ್ಕೃತಿಯ ನಗರಿ. ಒಂದು ಅಣ್ಣತಮ್ಮರ ಪ್ರೀತಿ ವಿಶ್ವಾಸದಿಂದ ಬಾಳತಕ್ಕಂಥ ಇವತ್ತು ಎಲ್ಲ ಜನಾಂಗದ ಒಬ್ಬ ಕುವೆಂಪು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಇದೆಯಪ್ಪ ಅಂತಂದ್ರೆ ಅದು ಧಾರವಾಡ ಜಿಲ್ಲಾ ಅಂತ ಹೇಳಲಿಕ್ಕೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಧಾರವಾಡ ಜಿಲ್ಲಾ ಅಹಿಂದ ಅಧ್ಯಕ್ಷರು ಸನ್ಮಾನ್ಯ ಮುತ್ತಣ್ಣ ಶಿವಳ್ಳಿ ಅವರು ಕೂಡ ಇದ್ದಾರೆ. ಅವರು ಕೂಡ ಭಾಳ ಸಾಮಾಜಿಕ ಕಳಕಳಿ ಇಡುವಂಥ ನಾಯಕರು, ಅವರು ರಾಜಕೀಯ ಹಿನ್ನೆಲೆ ಬಂದಂಥ ನಾಯಕರು. ಅವ್ರಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಅಭಿನಂದಿಸಿದ ಅವರು ಈ ಸಭೆಗೆ ಬಂದಿದ್ದಕ್ಕಾಗಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ಹುಬ್ಬಳ್ಳಿ.